ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಹಾಗೆ ಅದು ಏನು ನನ್ನ ನಿಮಗೆ ಈಗಾಗಲೇ ತಮಿಳಿನಲ್ಲಿ ಗೊತ್ತಾಗಿರುತ್ತೆ. ಹಾಗೆ ನೋಡೋಣ. ಹಾಗೆ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ನೋಡ್ಕೊಬರೋಣ. ಫ್ರೆಂಡ್ಸ್, ಏನಪ್ಪ ಇವತ್ತಿನ ಒಂದು ಇನ್ಫಾರ್ಮೇಷನ್ ಅಂತಂದರೆ ಗೃಹಲಕ್ಷ್ಮರಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮರಿಗೆ ಇವಾಗಲೇ ಈಗ ನಾವು ಸುಮಾರು ಈಗ ವರ್ಷಗಳೇ ಆಗೋಯ್ತು. ನಾವು ಗೃಹಲಕ್ಷ್ಮಿನ ತಗೊಳಕ್ಕೆ ಸ್ಟಾರ್ಟ್ ಮಾಡಿ ಒಂದು ತಿಂಗಳ ಲೆಕ್ಕದಲ್ಲಿ ಅಲ್ಲ, ವರ್ಷ ಲೆಕ್ಕದಲ್ಲಿ ಆಗೋಯ್ತು. ಗೃಹಲಕ್ಷ್ಮಿ ಎಲ್ಲರಿಗೂ ಈ ಒಂದು 2,000 ರೂಪಾಯಿನ ತಗೊಳ್ತಾನೆ ಬರ್ತಾ ಇರುವಂಥದ್ದು. ಆದರೆ ಇವಾಗ ಇದು ಗೃಹಲಕ್ಷ್ಮಿ ಹಣದಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ. ಅಂದರೆ ಗೃಹಲಕ್ಷ್ಮಿಯ ಯಾರ್ಯಾರು ಪಡ್ಕೊಳ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ 30,000ದಿಂದ 3,00,000ದವರೆಗೆ ಸಾಲವನ್ನು ಕೊಡ್ತಾ ಇದ್ದಾರೆ. ಅದನ್ನ ಯಾವ ರೀತಿಯಾಗಿ ತಗೊಳ್ಳೋದು ಅಂತಂದರೆ ಇದಕ್ಕೆ ನಾವು ತಕ್ಷಣ ಮನೆ ಬಾಗಿಲಿಗೆ ಏನು ಬಂದ್ಬಿಟ್ಟು ಕೊಡೋದಿಲ್ಲ. ಈ ಗೃಹಲಕ್ಷ್ಮಿಗೆ ನಾವು ಹೇಗೆ ಅರ್ಜಿಯನ್ನು ಸಲ್ಲಿಸಿದ್ವೋ ಹಾಗೆ ಕೂಡ ಗೃಹಲಕ್ಷ್ಮಿ ಸಾಲಕ್ಕದ ಲೋನ್ ಅದೇ ಏನು ಸಾಲ ತಗೋತಾ ಇದ್ದೀವೋ ಅದಕ್ಕೂ ಕೂಡ ನಾವು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೇಗೆ ಸಲ್ಲಿಸುವಂಥದ್ದು, ಎಲ್ಲಿ ಸಲ್ಲಿಸೋದು ಅಂದರೆ ಮನೇಲೆ ಕೂತ್ಕೊಂಡು ನಿಮ್ಮ ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಅದು ಅಲ್ಲ ಅಂತಂದರೆ ನಮ್ಗೆ ಆಗೋದಿಲ್ಲ ಮನೇಲಿ ಕೂತ್ಕೊಂಡು ಮೊಬೈಲ್ ಅಂದರೆ ನಿಮ್ಮ ಹತ್ತಿರ ಇರುವಂಥ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. 30,000ದಿಂದ 3,00,000ದವರೆಗೆ ಸಿಗುತ್ತೆ. ಹೇಗೆ ಅರ್ಜಿ ಸಲ್ಲಿಸೋದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಬ್ಯಾಂಕ್ ಈಗ ನಾಳೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಒಂದು 90 ದಿನ ಅಷ್ಟೇ ಓಪನ್ ಇರುತ್ತೆ. ಆಮೇಲೆ ಅದನ್ನ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಕೋಟಿ ಗಂಟ್ಲೆ ಗೃಹಲಕ್ಷ್ಮಿ ಬೆನಿಫಿಷರಿ ಇರೋದ್ರಿಂದ ಹೆಂಗೆ ಗೃಹಲಕ್ಷ್ಮಿ ಹೇಗೆ ನಾವು ಓಪನ್ ಇಟ್ಟಿದೀವಿ ಆ ರೀತಿ ಇಡ್ಲಿಕ್ಕೆ ಆಗೋದಿಲ್ಲ. 30,000ದಿಂದ 3,00,000ದವರೆಗೆ ಇಂಡಿವಿಜುವಲ್ ಸಾಲದವರೆಗೆ ಕೊಡ್ತೀವಿ. ತೀರಾ ಅವಶ್ಯಕತೆ ಇದ್ರೆ 6,00,000ದವರೆಗೂ ಕೂಡ ಕೊಡ್ತೀವಿ. ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ನೀವು ಇಲ್ಲಿ ಹೋಗ್ಬಿಟ್ಟು ಗೂಗಲ್ನಲ್ಲಿ ಗೃಹಲಕ್ಷ್ಮಿ ಲೋನ್ ಅಂತ ಹೇಳಿಬಿಟ್ಟು ಸರ್ಚ್ ಕೊಡಿ. ಹಾಗೆ ನಮಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಈ ರೀತಿಯಾಗಿ ಒಂದು ಪೇಜ್ ಸಿಕ್ಕತ್ತೆ. ಇದರಲ್ಲಿ ನೀವು ನಿಮ್ಮ ಹೆಸರು ಹಾಗೆ ಫೋನ್ ನಂಬರ್ ಆಗಿರ್ಬೋದು, ಹಾಗೆ ಯಾವ ಸ್ಟೇಟು, ಹಾಗೆ ನಿಮ್ಮ ಫುಲ್ ನಿಮ್ಮ ಒಂದು ಅಡ್ರೆಸ್ಸನ್ನು ಕೂಡ ಕೇಳುತ್ತೆ. ಅಲ್ಲಿ ನಿಮಗೆ ಆಪ್ಷನ್ ಎಲ್ಲ ಕೊಟ್ಟಿರುತ್ತೆ. ನೀವು ಯಾವುದನ್ನ ಸೆಲೆಕ್ಟ್ ಮಾಡಲಿಕ್ಕೆ ಕೂಡ ಹಾಗೆ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ನೀವು ಯಾವ ಸ್ಟೇಟು, ಕರ್ನಾಟಕ ಅಂದರೆ ಕರ್ನಾಟಕ ಅಂತ ಹೇಳಿಬಿಟ್ಟು ನೀವಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನಿಮಗೆ ಬೇಕಾಗಿರುವಂತಹ ಒಂದು ಮೊತ್ತ ಏನು, ಎಷ್ಟು ಬೇಕು ನಿಮಗೆ ಅಮೌಂಟನ್ನು ಕೂಡ ಅಲ್ಲಿ ನೀವು ಇಲ್ಲೇ ನೀವು ನೋಡಿ, ಇಲ್ಲಿ ಇಲ್ಲೇ ಲೋನ್ ಅಮೌಂಟ್ ಅಂತ ಏನಿದೆ ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಇದೆಲ್ಲವನ್ನ ನೀವು ಕಾಲಮ್ ಇದೆ ಅದಷ್ಟನ್ನು ಕಂಪ್ಲೀಟ್ ಮಾಡಿದ ನಂತರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಿಷ್ಟನ್ನೇ ಮಾಡಿದ್ರೆ ಆಯಿತು. ಇದು ನಮಗೆ ನಾಳೆಯಿಂದನೇ ಓಪನ್ ಆಗ್ತಾ ಇದೆ. ನೀವು ನಾಳೆಯಲ್ಲಿ ಹೋಗ್ಬಿಟ್ಟು ವೆಬ್ಸೈಟಲ್ಲಿ ಸರ್ಚ್ ಕೊಡಿ. ನಿಮಗೆ ಇದು ನಾಳೆಯಿಂದನೇ ಓಪನ್ ಆಗ್ತಾ ಇದೆ. ಇಲ್ಲಾಂದರೆ ನಿಮಗೆ ಇದೆಲ್ಲ ಆಗೋದಿಲ್ಲ ಅಂತಂದರೆ ನಿಮ್ಮ ಹತ್ತಿರ ಇರುವಂಥ ಸೈಬರ್ ಸೆಂಟರ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಕೊಡ್ಬೋದು. 1 ವಾರದ ಒಳಗಡೆ ನಿಮಗೆ ಈ ಒಂದು ಲೋನ್ ಸ್ಯಾಂಕ್ಷನ್ ಆಗಿಬಿಟ್ಟು ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವು ಇಲ್ಲೇ ಅಕೌಂಟ್ ನಂಬರನ್ನು ಕೂಡ ಕೊಟ್ಟಿರ್ತೀರಾ, ಹಾಗೆ ನಿಮ್ಮ ಫೋನ್ ನಂಬರನ್ನು ಕೂಡ ಕೊಟ್ಟಿರ್ತೀರಾ, ನಿಮ್ಮ ಅಡ್ರೆಸ್ ಎಲ್ಲವನ್ನೂ ಕೂಡ ಕೊಡಬೇಕಾಗುತ್ತೆ. ಎಲ್ಲವನ್ನು ಕೊಟ್ಟಾಗ ನಮಗೆ ಅದು ನಿಮ್ಮ ಅಕೌಂಟ್ಗೆ 1 ವಾರದಲ್ಲಿ ನಿಮಗೆ ಬರುತ್ತೆ. ಇದಿಷ್ಟೇ ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋದು. ಹಾಗೆ ಇನ್ನು ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ನೀವು ಕಮೆಂಟಲ್ಲಿ ಕೂಡ ಕೇಳ್ಬೋದು, ರಿಪ್ಲೈ ಮಾಡ್ತೀನಿ. ಹಾಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್